ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇತ್. ಯಕ್ಷನ ಪ್ರಶ್ನೆಗೆ ಒಂದೊಂದು ಪ್ರಶ್ನೆಗೆ ಧರ್ಮರಾಜ ತಕ್ಷಣ ಉತ್ತರ ಕೊಡ್ತಾ ಇದ್ದಾನೆ. ಯಕ್ಷ ಕೇಳ್ತಾನೆ, ನಮಗೆ ನಮ್ಮ ಜೊತೆಗೆ ಒಬ್ಬ ಸಹಾಯಕ ಸಾಥಿ ಯಾರು? ಕೇನ ದ್ವಿತೀಯವಾನ್ ಭವತಿ. ನಮಗೆ ಅನೇಕ ಮಂದಿ ಮಿತ್ರರು, ಗೆಳೆಯರು, ಬಂಧುಗಳು ಎಲ್ಲ ಇದ್ದಾರೆ. ನಮಗೆ ಈ ಜೀವನ ಯಾತ್ರೆಯಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿಕೊಂಡು ಮುನ್ನುಗ್ಗಲಿಕ್ಕೆ ನಮಗೆ ಜೊತೆಗೆ ಇರುವಂತಹ ಸಹಾಯಕ ಯಾರು ಅಂತ. ಕೇನ ದ್ವಿತೀಯವಾನ್ ಭವತಿ, ನಮ್ಮ ಜೊತೆಗಾರ, ನಮಗೆ ಧೈರ್ಯ, ನಮ್ಮನ್ನು ಯಾವ ಅಡೆತಡೆಗಳು ಬಂದರೂ ಕೂಡ ಎದುರಿಸಿಕೊಂಡು ಮುಂದೆ ಹೋಗಬೇಕು, ಅದಕ್ಕೆ ಸಹಾಯಕ ಯಾರು ಅಂತ. ಧರ್ಮರಾಜ ಒಂದೇ ಉತ್ತರ ಕೊಡ್ತಾನೆ, ಧೃತ್ಯ ದ್ವಿತೀಯವಾನ್ ಭವತಿ. ಬೇರೆ ಯಾವ ವ್ಯಕ್ತಿಗಳಿಂದಲ್ಲ, ಯಾವ ಮಿತ್ರ ಬಂಧು ಯಾರೂ ಅಲ್ಲ. ಧೃತಿ, ಧೈರ್ಯ. ಭಗವಂತ ನಮಗೆ ರಕ್ಷಕನಾಗಿದ್ದಾನೆ ಅಂತ ವಿಶ್ವಾಸ, ಆತ್ಮವಿಶ್ವಾಸ. ತನ್ನ ಪ್ರಯತ್ನದ ಬಗ್ಗೆ, ತನ್ನ ಸಾಧನೆ ಬಗ್ಗೆ ಆತ್ಮವಿಶ್ವಾಸ. ಭಗವಂತ ನಮ್ಮ ಜೊತೆಗೆ ರಕ್ಷಕರಿದ್ದಾನೆ ಎಂಬಂಥ ಧೈರ್ಯ ಇದಿದ್ದರೆ ಸಾಕು, ಅವನು ಮುನ್ನುಗ್ಗುತ್ತಾನೆ. ನಮಗೆ ಮತ್ಯಾವ ಜೊತೆಗಾರ ಬೇಕಾಗಿಲ್ಲ, ಯಾವ ಸಾಥಿಯೂ ಅಲ್ಲ. ಧೃತಿ, ಧೈರ್ಯ. ಉಪನಿಷತ್ತು ಹೇಳ್ತಾ ಇದೆ, ಯಾರಿಗೆ ತನ್ನ ರಕ್ಷಣೆ ಬಗ್ಗೆ ಚಿಂತೆಯೇ ಇಲ್ಲ, ಯಾರು ಎಲ್ಲ ಕಡೆ ಪರಮಾತ್ಮನಿದ್ದಾನೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಸರ್ವಭೂತೇಷು ಆತ್ಮಾನ. ಎಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಭಗವಂತನಲ್ಲಿದ್ದೇವೆ, ಭಗವಂತನ ಆಶ್ರಯದಲ್ಲಿ ನಾವಿದ್ದೇವೆ. ನಮ್ಮ ರಕ್ಷಕನಾಗಿ ಸುತ್ತಲೂ ಪರಮಾತ್ಮ ಇದ್ದಾನೆ. ಅಗ್ರತ ಪೃಷ್ಠ, ನಮ್ಮ ಮುಂದೆ ನಮ್ಮ ಹಿಂದೆ ರಕ್ಷಕನಾಗಿ ಶ್ರೀರಾಮ ಇದ್ದಾನೆ. ಈ ರೀತಿ ಪರಮಾತ್ಮನ ರಕ್ಷತೆ ಇತ್ಯವ ವಿಶ್ವಾಸ. ನಮಗೆ ಪರಮಾತ್ಮನ ರಕ್ಷಣೆ ಇದೆ ಎಂಬಂಥ ಒಂದು ವಿಶ್ವಾಸ ಇದ್ದರೆ ಅದೇ ಧೈರ್ಯ, ಅದೇ ನಮಗೆ ಸಾಥಿ, ಅದೇ ಜೊತೆಗಾರ. ಆದ್ದರಿಂದ ಆ ರೀತಿ ಧೃತಿ, ಧೈರ್ಯ. ಧೈರ್ಯಕ್ಕೆ ಎರಡು. ಒಂದು ಈಗಾಗಲೇ ಹೇಳಿದಂತೆ ಮಹಾಪ್ರಯತ್ನ, ಭಗವಂತನ ಅನುಗ್ರಹ. ಇದು ಎರಡು. ತಾನು ಮಾಡುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ಅವನ ರಕ್ಷಣೆ ಮಾಡಬೇಕು ಅಂತ. ಈ ಪರಮಾತ್ಮನಲ್ಲಿ ಅಂಥ ವಿಶ್ವಾಸ ಮತ್ತು ನಾವು ದೇವರ ವಿಶ್ವಾಸ ಮಾಡಿ ನಿಷ್ಕ್ರಿಯನಾಗಿರಬಾರದು. ನಮ್ಮ ಸಾಹಸ, ನಾವು ಇದನ್ನು ಮಾಡ್ತೇನೆ ಎಂಬಂಥ ಒಂದು ಆತ್ಮವಿಶ್ವಾಸ. ಒಂದು ಭಗವಂತನಲ್ಲಿ ವಿಶ್ವಾಸ, ಒಂದು ಆತ್ಮವಿಶ್ವಾಸ. ದೇವರ ಮೇಲೆ ನಂಬಿಕೆ, ರಕ್ಷತೀತಿಯ ವಿಶ್ವಾಸ, ಅವನು ನಮಗೆ ರಕ್ಷಣೆ ಮಾಡ್ತಾನೆ ಎಂಬಂಥ ದೃಢ ನಂಬಿಕೆ ಪರಮಾತ್ಮನಲ್ಲಿ. ಜೊತೆಗೆ ತಮ್ಮ ಮೇಲೆ ನಂಬಿಕೆ, ತನ್ನ ಶಕ್ತಿಯನ್ನು ತಾನು ಪೂರ್ಣ ಉಪಯೋಗಿಸ್ತೇನೆ ಅಂತ. ಈ ಆತ್ಮವಿಶ್ವಾಸ, ಪರಮಾತ್ಮನಲ್ಲಿ ವಿಶ್ವಾಸ, ಅದು ಎರಡಿದೆ. ಅದೇ ಧೈರ್ಯ. ಆ ಧೈರ್ಯವೇ ನಮ್ಮ ಜೊತೆಗಾರ, ಅದೇ ನಮ್ಮ ಸಾರಥಿ. ಅದೇ ಇದ್ದರೆ ಈ ಜೀವನದಲ್ಲಿ ಏನು ಕಷ್ಟಗಳಿದ್ದರೂ ಕೂಡ ಅದನ್ನು ಎದುರಿಸಿ ಮುಂದೆ ಸಾಗಬಹುದು ಎಂಬುದಾಗಿ, ಧೈರ್ಯವೇ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಾರ ಎಂಬುದಾಗಿ ಧರ್ಮರಾಜ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರು ಆ ದೇವತ್ವ, ಮನುಷ್ಯತ್ವಕ್ಕಿಂತ ದೇವತ್ವವನ್ನು ಏರಬೇಕಾಗಿದ್ದರೆ ಮುಖ್ಯವಾದದ್ದು ಅಧ್ಯಯನ, ಜ್ಞಾನ ಸಂಪಾದನೆ, ಜ್ಞಾನಕ್ಕಾಗಿ ಪ್ರಯತ್ನ. ಸ್ವಾಧ್ಯಾಯೇಶ ದೇವತ್ವ. ಅವರು ಸಜ್ಜನರಾಗಲಿಕ್ಕೆ ತಪಸ್ಸು ಅಂದರೆ ವಾಕ್, ಇದರಿಂದ ಉತ್ತಮವಾದ ಕರ್ತವ್ಯ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು, ಒಳ್ಳೆಯ ಮಾತು, ಇದೆಲ್ಲ ಅವರ ಸಜ್ಜನಿಕೆ. ಅವರ ದೇವತ್ವಕ್ಕೆ ಏರಬೇಕಾಗಿದೆ ಅಧ್ಯಯನ. ಬ್ರಾಹ್ಮಣರಾದವರು ಅಧ್ಯಯನದಿಂದ ತಾವು ಮನುಷ್ಯತ್ವಕ್ಕಿಂತ
ದೇವತ್ವದ ಮಟ್ಟವನ್ನು ಏರಲು ಸಾಧ್ಯ. ಹೀಗೆ ಒಂದೇ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾರು ಎಲ್ಲ ಇಂದ್ರಿಯಾರ್ಥಗಳ ಪ್ರಾಪಂಚಿಕ ವಿಷಯಗಳನ್ನು ಅನುಭವಿಸಿಕೊಂಡು ಬುದ್ಧಿವಂತನಾಗಿ ಲೋಕಪೂಜಿತನಾಗಿ ಯಾರು ಈ ಜಗತ್ತಿನಲ್ಲಿ ಬದುಕಬೇಕು. ಉಚ್ಛ್ವಸಂ ಕೋ ನ ಜೀವತಿ, ಉಸಿರಾಡ್ತಾ ಇದ್ದಾನೆ ಜೀವಂತನಾಗಿಲ್ಲ, ಅವನು ಯಾರು ಅಂತ. ಉಚ್ಛ್ವಸಂ ಕೋ ನ ಜೀವತಿ, ಉಸಿರಾಡ್ತಾ ಇದ್ದಾನೆ ಅದು ಜೀವಂತನಲ್ಲ. ಇದು ವಿಚಿತ್ರ ಪ್ರಶ್ನೆ. ಉಚ್ಛ್ವಸಂ ಕೋ ನ ಜೀವತಿ, ಎಲ್ಲರಂತೆ ಉಸಿರಾಡ್ತಾ ಇದ್ದಾನೆ ಆದರೂ ಬದುಕಿಲ್ಲ, ಅಂಥವನು ಯಾರು ಅಂತ ಧರ್ಮರಾಜ ತಡಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಬದುಕಿದ್ದರೂ ಕೂಡ ಬದುಕಿಲ್ಲ, ಉಚ್ಛ್ವಸನು ಬದುಕಿಕೊಂಡಿದ್ದಾನೆ, ಜೀವಂತನಾಗಿದ್ದಾನೆ ಆದರೂ ಜೀವಂತನಲ್ಲ, ಜೀವನ ಮೃತ, ಅವನು ಯಾರು? ಭಗವಂತನ ಆರಾಧನೆ, ಬಂದ ಅತಿಥಿಗಳಿಗೆಲ್ಲ ಸರಿಯಾದ ಸತ್ಕಾರ, ತನ್ನನ್ನು ನಂಬಿಕೊಂಡಿರತಕ್ಕಂಥ ಕೆಲಸಗಾರರಿಗೆಲ್ಲ ಸರಿಯಾದ ಪೋಷಣೆ, ಇದನ್ನೆಲ್ಲ ಮಾಡಿಕೊಂಡು ಯಾರು ತಮ್ಮ ಹಿರಿಯರಿಗೆ, ಭಗವಂತನಿಗೆ, ಸಮಾಜಕ್ಕೆ ಹಿತವನ್ನು ಸಾಧಿಸಿಕೊಂಡಿರ್ತಾನೆ, ಅವನು ನಿಜವಾಗಿ ಜೀವಂತ. ಅದನ್ನು ಯಾರು ಮಾಡುವುದಿಲ್ಲ, ಉಚ್ಛ್ವಸನ್ ನ ಜೀವತಿ, ಅವನು ಉಸಿರಾಡ್ತಾ ಇದ್ದು ಜೀವಂತನೇ ಅಲ್ಲ. ಪಂಚಯಜ್ಞ ಅಂತ ಉಪನಿಷತ್ತಲ್ಲಿ ಹೇಳಿದೆ. ದೇವರ ಬಗ್ಗೆ ನಮ್ಮ ಕರ್ತವ್ಯ, ಋಷಿಗಳ ಬಗ್ಗೆ ದೇವರಣ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮಾನವಯಜ್ಞ, ಪ್ರಾಣಿಯಜ್ಞ, 5 ಯಜ್ಞ. ಇದನ್ನು ಉಪನಿಷತ್ತು ಹೇಳ್ತಾ ಇದೆ. ದೇವಯಜ್ಞ ಅಂದರೆ ಭಗವಂತನ ಆರಾಧನೆ, ದೇವತೆಗಳು, ಆ ಪರಮಾತ್ಮನ ಪರಿವಾರ ಮತ್ತು ಸರ್ವೋತ್ತಮನಾದ ಭಗವಂತ, ಅವನಿಂದ ನಾವೆಲ್ಲ ಪ್ರತಿ ಕ್ಷಣದಲ್ಲಿ ಉಪಕಾರ ಪಡೀತಾ ಇದ್ದೇವೆ. ಅಂಥ ಭಗವಂತನ ಪ್ರತ್ಯೇಕ ಉಪಕಾರ ಮಾಡಲಿಕ್ಕೆ ಆಗೋದಿಲ್ಲ, ಅವರ ಉಪಕಾರ ಸ್ಮರಣೆಯಾದರೂ ನಮಗಿರಬೇಕು. ಅದಕ್ಕೋಸ್ಕರ ಭಗವಂತನ ಮತ್ತು ದೇವತೆಗಳ ಆರಾಧನೆ ಇದು ಒಂದು ಕರ್ತವ್ಯ, ಇದೊಂದು ಯಜ್ಞ, ಇದು ದೇವಯಜ್ಞ. ಋಷಿಯಜ್ಞ ಅಂದರೆ ಋಷಿಗಳಿಂದ ಬಂದಿರತಕ್ಕಂಥ ಜ್ಞಾನ, ಒಂದು ಜ್ಞಾನವನ್ನು ಧಾರೆ ಎರೆದಿದ್ದಾರೆ. ಅನೇಕ ಸ್ಮೃತಿಗಳು, ಪುರಾಣಗಳು, ವೇದವನ್ನೆಲ್ಲ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅಂಥ ಋಷಿಗಳಿಂದ ಬಂದ ಈ ಜ್ಞಾನ ಪರಂಪರೆಯನ್ನು ನಾವು ಉಳಿಸಿಕೊಂಡು ಸಾಧ್ಯವಾದಷ್ಟು ಆ ಜ್ಞಾನ ಗಳಿಸುವುದು, ಅದಕ್ಕಾಗಿ ಪ್ರಯತ್ನಿಸುವುದು, ಇದು ಋಷಿಯಜ್ಞ, ಜ್ಞಾನ ಸಂಪಾದನೆ. ಪಿತೃಯಜ್ಞ, ಹಿರಿಯರಿಂದ ಪಿತೃಗಳಿಂದ ಬಂದ ಸಂಸ್ಕಾರ ನಮ್ಮ ಮುಂದಿನ ಪೀಳಿಗೆಗೆ ಉಳಿಯಬೇಕು. ನಮ್ಮ ನಿಜವಾದ ಪಿತೃರಾಜ್ಯದ ಆಸ್ತಿ ಜಮೀನಲ್ಲ, ಬ್ಯಾಂಕಿನ ಹಣ ಅಲ್ಲ, ಆಸ್ತಿಯಲ್ಲ, ಮನೆಯಲ್ಲ. ನಿಜವಾದ ಪಿತೃರಾಜ್ಯದ ಆಸ್ತಿ ನಮ್ಮ ಪ್ರಾಚೀನ ಸಂಸ್ಕೃತಿ, ಅದು ಹಿಂದಿನವರು ಕೊಟ್ಟ ಬಡವಳಿ. ನಮ್ಮ ಪಿತೃಗಳು, ಹಿರಿಯರು ಆ ಸಂಸ್ಕೃತಿಯನ್ನು ದಾರಿ ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸಿಕೊಂಡು ಮನೆಯಲ್ಲಿ ಅಂತಹ ಉತ್ತಮ ಸಂಸ್ಕಾರ ಮಕ್ಕಳಿಗೂ ಎಲ್ಲರಿಗೂ ಕೂಡ ಒಳ್ಳೆಯ ಸಂಸ್ಕಾರದಲ್ಲಿ ಬರುವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳಿಗೆ ಅದನ್ನು ಒದಗಿಸಿಕೊಡಬೇಕು. ಈ ಸಂಸ್ಕೃತಿಯ ರಕ್ಷಣೆ ಇದು ಪಿತೃಯಜ್ಞ. ಮಾನವಯಜ್ಞ, ಮಾನವರ ಸೇವೆ, ಯಾರು ಕಷ್ಟದಲ್ಲಿದ್ದಾರೆ ಮಾನವರು, ಅವರಿಗೆ ಮಾಡುವ ಉಪಕಾರ. ಇನ್ನೊಂದು ಭೂತಯಜ್ಞ, ಪ್ರಾಣಿಗಳಿಗೆ, ಮರ ಗಿಡಗಳಿರಬಹುದು, ಹಸುಗಳಿರಬಹುದು, ಅಂಥ ಎಲ್ಲರಿಗೂ ಕೂಡ ಪ್ರಾಣಿಗಳಿಗೆ ಉಪಕಾರ ಮಾಡೋದು, ಜೀವಂತ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ಉಪಕಾರ ಮಾಡೋದು, ಇದು ಪಂಚಯಜ್ಞ. 5 ಯಜ್ಞ ಅಂದರೆ ಅಗ್ನಿಯಲ್ಲಿ ಮಾಡುವ ಹೋಮ ಅಲ್ಲ, ದೇವತೆಗಳ ಆರಾಧನೆ, ಋಷಿಗಳಿಂದ ಬಂದ ಋಷಿಗಳನ್ನು ಸ್ಮರಿಸಿಕೊಂಡು ಆ ಜ್ಞಾನ ಸಂರಕ್ಷಣೆ, ಹಿರಿಯರಿಂದ ಬಂದ ಸಂಸ್ಕೃತಿಯ ರಕ್ಷಣೆ, ಮಾನವ ಸೇವೆ, ಪ್ರಾಣಿಗಳಿಗೆ ಮಾಡುವ ಉಪಕಾರ, ಇದು ಪಂಚಯಜ್ಞ. ಇದನ್ನು ನಡೆಸಿಕೊಂಡು ಬಂದರೆ ಅವನು ಜೀವಂತನಾಗಿದ್ದಾನೆ ಅಂತ ಅರ್ಥ. ಅದಿಲ್ಲದೆ ತನ್ನ ಮಟ್ಟಿಗೆ ತಾನು ಹಣ ಸಂಪಾದಿಸುವುದು, ಕುಟುಂಬ ರಕ್ಷಣೆ, ಅದನ್ನು ಬೆಳೆಸುವುದು, ಗಳಿಸುವುದು, ಈ ರೀತಿಯಿಂದ ಸ್ವಾರ್ಥಕ್ಕೆ ತನ್ನ ಮಟ್ಟಿಗೆ ತಾನು ಎಂಬ ರೀತಿಯಲ್ಲಿ ಇದ್ದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ನಿತ್ಯ ಅನ್ನವನ್ನು ಉಣ್ಣುವುದಲ್ಲ,
ಭುಂಜತೆ ತೇ ತ್ವಗಂ ಪಾಪಾಹ. ಯಾರು ಅತಿಥಿಗಳಿಗೆ ಉಪಕಾರ ಬಂದ ಜನರಿಗೆಲ್ಲ ಸೇವೆ ಸಹಕಾರ, ಮಾನವರ ಸೇವೆ, ಭಗವಂತನ ಆರಾಧನೆ ಏನು ಮಾಡದೆ ತನ್ನ ಮಟ್ಟಿಗೆ ತಾನು ತನ್ನ ಕುಟುಂಬ, ತನ್ನ ಪರಿವಾರ ಇಷ್ಟರಲ್ಲೇ ಸೀಮಿತನಾಗಿ ಯಾರು ಬದುಕ್ತಾನೆ, ನಿತ್ಯ ಅವನು ಹೊಟ್ಟೆಯೊಳಗೆ ಅನ್ನ ಹೋಗೋದಲ್ಲ, ಪಾಪವೇ ಒಳಗೆ ಹೋಗ್ತಾ ಇದೆ. ದಿನ ಅನ್ನವನ್ನು ಊಟ ಮಾಡೋದಲ್ಲ, ಪಾಪವನ್ನೇ ನುಂಗುತ್ತಾ ಇದ್ದಾರೆ. ಭುಂಜತೆ ತೇ ತ್ವಗಂ ಪಾಪ ಈ ಪಚಂತಿ ಆತ್ಮಕಾರಣ. ತನ್ನ ಮಟ್ಟಿಗೆ ತಾನು ಉಳಿದ ಬಗ್ಗೆ ಚಿಂತೆಯೇ ಇಲ್ಲ. ಇಂಥ ಜೀವನ ಅವನು ಬದುಕಿದರೂ ಬದುಕಿಲ್ಲ. ಅವನು ಉಚ್ಛ್ವಸನ್ನೇವ ನಜೀವತಿ. ಉಸಿರಾಡ್ತಾ ಇದ್ದರೂ ಜೀವಂತನಲ್ಲ. ತನ್ನ ಮಟ್ಟಿಗೆ ತಾನು ಉಳಿದವರ ಬಗ್ಗೆ, ತನ್ನ ಕರ್ತವ್ಯದ ಬಗ್ಗೆ, ಸಮಾಜದ ಬಗ್ಗೆ, ಪಶುಗಳ ಬಗ್ಗೆ, ಪರಿಸರದ ಬಗ್ಗೆ, ದೇವರ ಬಗ್ಗೆ ಗಮನ ಇಲ್ಲದೆ ತನ್ನ ಸುಖದ ಬಗ್ಗೆ ಮಾತ್ರ ಯಾರು ಗಮನ ಕೊಡ್ತಾ ಇದ್ದಾನೆ ಅವನು ಅನ್ನವನ್ನು ಉಣ್ಣುವುದಲ್ಲ, ಪಾಪವನ್ನೇ ನುಗ್ಗುತ್ತಾ ಇದ್ದಾನೆ. ಇದು ಉಪನಿಷತ್ತಿನಲ್ಲಿಯೂ ಹೇಳಿದೆ. ಮಹಾಭಾರತದಲ್ಲಿಯೂ ಕೂಡ ಆ ಯಕ್ಷರ ಪ್ರಶ್ನೆಗೆ ಧರ್ಮರಾಜ ಕೊಟ್ಟ ಉತ್ತರ ಈ ಥರದಿಂದ ಪಂಚಯಜ್ಞ 5 ಪಾಯಿಂಟ್ ಪ್ರೋಗ್ರಾಮ್, ನಮ್ಮ ಶಾಸ್ತ್ರ ಹೇಳಿದ 5 ಅಂಶದ ಯೋಜನೆ. ದೇವತೆಗಳ ಆರಾಧನೆ, ಋಷಿಗಳ ಸ್ಮರಣೆ, ಆ ಜ್ಞಾನ ಸಂರಕ್ಷಣೆ, ಹಿರಿಯರ ಸಂಸ್ಕೃತಿಯ ರಕ್ಷಣೆ, ಮಾನವ ಸೇವೆ, ಪ್ರಾಣಿ ಸೇವೆ, ಇಷ್ಟು 5 ಅಂಶ. ಈ ಪಂಚಯಜ್ಞ ಇಲ್ಲದೆ ಹೋದರೆ ಅವನು ಬದುಕಿದರೂ ಸತ್ತಂತೆ ಎಂಬುದಾಗಿ ಧರ್ಮರಾಜ ದೊಡ್ಡ ಒಂದು ಸಂದೇಶ ಎಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಒಬ್ಬ ಗೃಹಸ್ಥನಾಗಿ ಯಾವ ರೀತಿ ತನ್ನ ಜೀವನವನ್ನು ಉತ್ತಮ ರೀತಿಯಿಂದ ನಡೆಸಬಹುದು. ಇನ್ನೊಂದು ಪ್ರಶ್ನೆ ಮಾಡ್ತಾನೆ ಯಕ್ಷ. ಭಾರವಾದ ವಸ್ತು ಯಾವುದು? ದೊಡ್ಡ ಅತ್ಯಂತ ಘನ ಪದಾರ್ಥ, ಅತ್ಯಂತ ಭಾರದ ಪದಾರ್ಥ ಯಾವುದು? ಅತ್ಯಂತ ಎತ್ತರದ ವಸ್ತು ಯಾವುದು? ಭಾಳ ಎತ್ತರದ ವಸ್ತು, ಭಾರವಾದ ಪದಾರ್ಥ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಧರ್ಮರಾಜ ಕೊಟ್ಟ ಉತ್ತರ ಎಲ್ಲರೂ ಗಮನದಲ್ಲಿಟ್ಟುಕೊಂಡು, ಭೂಮಿಗಿಂತಲೂ ಭಾರ ಆಗಿರಬೇಕು ಅಂಥ ವಸ್ತು. ಆಕಾಶ ಬಹಳ ಎತ್ತರ, ಆಕಾಶಕ್ಕಿಂತಲೂ ಎತ್ತರವಾದ ವಸ್ತು, ಭೂಮಿಗಿಂತಲೂ ಭಾರವಾದ ವಸ್ತು ಯಾವುದು? ಧರ್ಮರಾಜ ಹೇಳ್ತಾನೆ, ಭೂಮಿಗಿಂತಲೂ ಭಾರವಾದ ವಸ್ತು ತಾಯಿ. ತಾಯಿಗಿಂತ ದೊಡ್ಡ ಭಾರವಾದ ವಸ್ತು ಬೇರೆ ಯಾವುದೇ ಇಲ್ಲ. ಎಲ್ಲದಕ್ಕಿಂತ ನಾವು ಹೆಚ್ಚಿನ ಗೌರವ. ಮಾತಾ ಗುರುತರ ಭೂಮಿ. ತಾಯಿಗಿಂತ ದೊಡ್ಡ ವಸ್ತುವೇ ಇಲ್ಲ. ಎತ್ತರದ ವಸ್ತು, ಆಕಾಶಕ್ಕಿಂತಲೂ ಎತ್ತರದವ ತಂದೆ. ಭೂಮಿ ಆಕಾಶದ ಮಧ್ಯದಲ್ಲಿ ನಾವಿದ್ದೇವೆ. ಆ ಭೂಮಿಯಿಂದ ನಾವು ಬದುಕಿದ್ದೇವೆ, ಆಶ್ರಯ ಪಡೆದಿದ್ದೇವೆ. ಆಕಾಶ ಅದರಲ್ಲಿ ನಾವೆಲ್ಲ ಬದುಕಿದ್ದು, ಗಾಳಿ ಎಲ್ಲ ರೀತಿಯಿಂದ ಈ ಭೂಮಿ ಆಕಾಶದ ಮಧ್ಯದಲ್ಲಿ ನಾವಿದ್ದೇವೆ. ಆ ಭೂಮಿಗಿಂತಲೂ ಭಾರವಾದ ವಸ್ತು ತಾಯಿ, ಆಕಾಶಕ್ಕಿಂತಲೂ ಎತ್ತರವಾದ ತಂದೆ ಎಂಬುದಾಗಿ ತಂದೆ ತಾಯಿಗಳ ಸ್ಥಾನ ನಮ್ಮ ಜೀವನದಲ್ಲಿ ಏನು? ಭೂಮಿ ಆಕಾಶಗಳಿಗಿಂತಲೂ ಮಿಗಿಲಾದ ಸ್ಥಾನವನ್ನು ಮಹಾಭಾರತದಲ್ಲಿ ಧರ್ಮರಾಜ ತಂದೆಗೆ ತಾಯಿಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಮಾತಾಪಿತೃಗಳ ಉಪಕಾರವನ್ನು ಮರೆಯದೆ ವಾರ್ಧಕ್ಯದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅತ್ಯಂತ ಸಂತೃಪ್ತಿಯಿಂದ ಅವರು ಕಾಲ ಕಳೆಯಬೇಕು. ಆ ಒಂದು ಜವಾಬ್ದಾರಿ ಎಲ್ಲರಿಗಿದೆ. ಇವತ್ತು ಅದನ್ನು ನಾವು ಕಡೆಗಣಿಸ್ತಾ ಇದ್ದೇವೆ. ಮಾತಾಪಿತೃಗಳ ಬಗ್ಗೆ ಯಾವ ಸ್ಥಾನ? ನಮ್ಮ ತಾಯಿ, ನಮಗೆ 5 ಮಂದಿ ತಾಯಿ ಇದ್ದರು. ಒಂದು ಹಡೆದ ತಾಯಿ, ಇನ್ನೊಂದು ತಾಯಿ ವೇದ ಮಾತೆ, ನಮಗೆ ಜ್ಞಾನ ಎಲ್ಲದ ಬೆಳಕು ಅದರಿಂದ ಬಂದಿದೆ. ಒಂದು ಹಡೆದ ತಾಯಿ, ಒಂದು ವೇದ ಮಾತೆ, ಇನ್ನೊಂದು ನಮಗೆ ಆಶ್ರಯ ಕೊಟ್ಟ ಭೂಮಾತೆ, 4ನೇದ್ದು ನಮಗೆ ದಿನ ಮರಣ ಪರ್ಯಂತ ಹಾಲು ಕೊಡುವ ಗೋಮಾತೆ. ಇನ್ನೊಂದು ನಾವೆಲ್ಲ ಯಾವ ನೀರಿನಿಂದ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ, ನೆಲದಲ್ಲೆಲ್ಲ ಹರಡಿದ ಗಂಗಾ ಮಾತೆ, ನೀರು, ನದಿಗಳು, ಬೇರೆ ಬೇರೆ ಬೆಟ್ಟಗಳಿಂದ ಬರುವ ಹರಿದು ಬರುತ್ತಿರುವ ನದಿಗಳು, ಇದು ಗಂಗಾ ಮಾತೆ.
ಗಂಗೆಯಲ್ಲಿ ಬರೀ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ನೀರಲ್ಲಿಯೂ ಕೂಡ ಗಂಗಾ ಮಾತೆ ಇದ್ದಾಳೆ. 5 ತಂದೆ ತಾಯಂದಿರು: ಹಡೆದ ತಾಯಿ ಭೂಮಾತೆ, ಜ್ಞಾನದ ವೇದ ಮಾತೆ, ಗೋಮಾತೆ, ಗಂಗಾ ಮಾತೆ. 5 ತಾಯಂದಿರು. ಆ 5 ತಾಯಂದಿರನ್ನು ನಾವು ಎಷ್ಟು ಮಾತ್ರಕ್ಕೂ ಕೂಡ ಮರೆಯಬಾರದು. ಇವತ್ತು ನಾನು ಒಂದು ಪಂಚಯಜ್ಞ, ನಮ್ಮ ಜೀವನದಲ್ಲಿ ಮಾಡಬೇಕಾದ 5 ಯಜ್ಞ, ನಮ್ಮ ಜೀವನದಲ್ಲಿ ನಾವು ಗಮನಿಸಬೇಕಾದ 5 ತಾಯಂದಿರು. ಅದನ್ನು ನಾವು ಆ ತಾಯಿಗೆ ಎಂಥ ಸ್ಥಾನ ನೀಡಬೇಕು, ಅದು ಅವಳ ಬಗ್ಗೆ ಅವಳ ಉಪಕಾರವನ್ನು ಎಂದಿಗೂ ಮರೆಯಬಾರದು. ಎಲ್ಲ ಹಿರಿಯರ ಕಡೆಗೆ ನಮ್ಮ ಯುವಕರು ಅವರ ತಮ್ಮ ಸಂತೃಪ್ತಿಯಿಂದ ಬದುಕುವ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡುವುದು ವಿಶೇಷವಾದ ಕರ್ತವ್ಯ ಎಂಬುದನ್ನು ಮಹಾಭಾರತ ನಮಗೆ ನಿರೂಪಿಸ್ತಾ ಇದೆ. ಈ ಪ್ರವಾಸದಲ್ಲಿ ನಮಗೆ ಯಾರು ಸ್ನೇಹಿತ, ಸಾರ್ಥ, ಎಲ್ಲ ಜನರು ಸಜ್ಜನರ ಗುಂಪು ಜೊತೆಗೆ ಇದ್ದರೆ, ಪಾತ್ರರ ಸಂಗಡ ಯಾತ್ರೆ, ಎಲ್ಲ ಸಜ್ಜನರ ಗುಂಪು ಜೊತೆಗೆ ಇದ್ದರೆ ನಮ್ಮ ಯಾತ್ರೆ ಸಾರ್ಥಕವಾಗ್ತದೆ. ಮನೆಯಲ್ಲಿದ್ದರೆ, ಪ್ರವಾಸದಲ್ಲಿದ್ದರೆ ಸಜ್ಜನ ಗುಂಪು, ಮನೆಯಲ್ಲಿದ್ದರೆ ಭಾರ್ಯ ಪತ್ನಿ, ಅವಳು ನಮಗೆಲ್ಲ ರೀತಿಯಿಂದ ಮಾರ್ಗದರ್ಶಿಗಳು. ಭಾರ್ಯ ಮಿತ್ರಂ ಗೃಹೇ ಸತಃ, ರೋಗಿಗೆ ಔಷಧ ಮಿತ್ರ. ಔಷಧ ಇದ್ದರೆ ರೋಗ ಪರಿಹಾರ ಆಗ್ತದೆ. ರೋಗಿಯಾದವನು ಔಷಧದಿಂದ ತಮ್ಮ ಸಂಕಷ್ಟ ಪರಿಹಾರ ಮಾಡಿಕೊಳ್ತಾನೆ. ಆದರೆ ಇದೊಂದು ದೊಡ್ಡ ಪ್ರಶ್ನೆ, ಮನುಷ್ಯ ಸಾಯುವನಿಗೆ ಯಾವುದು ಮಿತ್ರ ಅಂತ. ಪ್ರವಾಸದಲ್ಲಿದ್ದಾಗ ನಮ್ಮ ಜೊತೆಗಾರರು ಅವರು ಮಿತ್ರರು, ಒಟ್ಟಿಗೆ ಇದ್ದ ಗುಂಪು ನಮ್ಮ ಮಿತ್ರ. ಮನೆಯಲ್ಲಿರುವಾಗ ಪತ್ನಿ ನಮ್ಮೆಲ್ಲ ಮೇಲ್ವಿಚಾರ ಮಾಡಿ ನಮ್ಮೆಲ್ಲ ಅನುಕೂಲತೆ ನೋಡಿಕೊಳ್ತಾಳೆ, ಅವಳೇ ಮಿತ್ರ. ಕಾಯಿಲೆ ಬಂದಾಗ ವೈದ್ಯರು, ಸಾಯುವಾಗ ನಮಗೆ ಯಾರು ಮಿತ್ರರು ಅಂತ. ಮರಣ ಕಾಲದಲ್ಲಿ ಮಿತ್ರ ಯಾರು, ಅದು ಮುಖ್ಯವಾದ ಮಾತು. ಮಹಾಭಾರತ ಹೇಳ್ತಾ ಇದೆ, ದಾನಂ ಮಿತ್ರಂ ಮರಿಷ್ಯತಃ. ನಮ್ಮಲ್ಲಿ ಏನು ಸಂಪತ್ತು ಉಂಟೋ ಅದನ್ನೆಲ್ಲ ವಿತರಣೆ ಮಾಡಿ ನಾವು ಯಾವ ಭಾರವೂ ಇಲ್ಲದೆ ಮರಣ ಯಾತ್ರೆ ಮಾಡಬೇಕು. ಇದೆಲ್ಲ ನಮ್ಮ ಹಣ ಸಂಪತ್ತು ಏನುಂಟು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿ ದಾನ ಮಾಡಿ ನಾವು ಬರೀ ಕೈಯಲ್ಲಿ ಹೋಗಬೇಕು ಪರಲೋಕಕ್ಕೆ ಹೋಗುವಾಗ. ದಾನಂ ಮಿತ್ರಂ ಮರಿಷ್ಯತಃ. ಸಾಯುವ ಘಟ್ಟದಲ್ಲಿ ದಾನಶೀಲತೆ, ತ್ಯಾಗ, ಇಂಥ ಸಂಪತ್ತನ್ನೆಲ್ಲ ಸತ್ಕಾರ್ಯಕ್ಕೆ, ಲೋಕಕ್ಕೆ ಹಿತವಾಗುವ ರೀತಿಯಲ್ಲಿ ಅದನ್ನು ಮತ್ತೊಬ್ಬರಿಗೆ ವಿತರಣೆ ಮಾಡಿದಾಗ ಯಾವ ಭಾರವೂ ಇಲ್ಲ. ಯಾವ ಭಾರ ಇದ್ದರೆ ಪ್ರಯಾಣ ಕಷ್ಟ, ಎಲ್ಲ ಭಾರವನ್ನು ಹಂಚಿಬಿಟ್ಟು ಆರಾಮವಾಗಿ ನಾವು ಮರಣ ಯಾತ್ರೆ ಮಾಡಬೇಕಾಗಿದ್ದರೆ ದಾನಂ ಮಿತ್ರಂ ಮರಿಷ್ಯತಃ. ದಾನಕ್ಕೆ ಅಂಥ ವಿಶೇಷವಾದ ಒಂದು ಮಹತ್ವವನ್ನು ಮಹಾಭಾರತ ಕೊಡ್ತಾ ಇದೆ. ನಮ್ಮ ಸಂಪತ್ತು ಯಾರು ಇಬ್ಬರಂತೆ, ಇಬ್ಬರನ್ನು ನಾವು ಆ ಸಮುದ್ರ ಮಧ್ಯದಲ್ಲಿ ಅವರಿಗೆ ಕಲ್ಲನ್ನು ಕಟ್ಟಿ ಸಮುದ್ರ ಮಧ್ಯದಲ್ಲಿ ಬಿಡಬೇಕು. ದ್ವಾವು ಅಂಬಸಿ, ಇಬ್ಬರನ್ನು. ಒಂದು ಯಾರು ಬಡವ ಸೋಮಾರಿ, ಮೈಗಳ್ಳನಾದ ಬಡವ, ದರಿದ್ರನಾಗಿದ್ದಾನೆ, ಕೆಲಸ ಮಾಡುವುದಿಲ್ಲ, ಸೋಮಾರಿಯಾಗಿದ್ದಾನೆ. ಆ ಸೋಮಾರಿಯಾದ ಬಡವ ಮತ್ತು ಶ್ರೀಮಂತ, ಧನಿನಂಚ ಅಪ್ರದಾತಾರ, ಸಂಪತ್ತಿದ್ದರೂ ಕೂಡ ಅದನ್ನು ವಿತರಣೆ ಮಾಡದೆ ಗಂಟು ಕಟ್ಟಿಕೊಂಡು ಅದು ನೋಡ್ತಾ ಇದ್ದಾನೆ. ಅಂತಹ ಸಂಪತ್ತಿದ್ದರೂ ಅದನ್ನು ವಿತರಣೆ ಮಾಡದ ಧನಿಕ, ಬಡವನಾಗಿದ್ದರೂ ಸೋಮಾರಿಯಾದ ಬಡವ, ಇಬ್ಬರನ್ನು ದ್ವಾವು ಅಂಬಸಿ, ಸಮುದ್ರದಲ್ಲಿ ಅವರಿಗೆ ಅವರ ಕೊರಳಿಗೆ ಒಂದು ಬಂಡೆಕಲ್ಲು ಕಟ್ಟಿ ಸಮುದ್ರದಲ್ಲಿ ಬಿಡಬೇಕಂತೆ. ಅದು ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ. ಅದರ ಅರ್ಥ ಶ್ರೀಮಂತರಾದವರು ಅವನ ಕರ್ತವ್ಯ ಸಂಪತ್ತನ್ನು ಸಮಾಜಕ್ಕೆ ವಿತರಣೆ. ಬಡವರು ಸೋಮಾರಿಗಳಾಗಬಾರದು, ಕೆಲಸ ಮಾಡಬೇಕು, ದುಡಿಯಬೇಕು, ಶ್ರಮಿಸಬೇಕು. ಧನಿನಂಚ ಅಪ್ರದಾತಾರಂ ದರಿದ್ರಂಚ ಅತಪಸ್ವೆ. ದರಿದ್ರನಾದವರು ಸುಮ್ಮನೆ ಇರಬಾರ್ದು,
ಪ್ರಯಾಸ ಪಡಬೇಕು, ಶ್ರಮ ಪಡಬೇಕು, ಶ್ರಮಿಕನಾಗಬೇಕು. ಇದೆಲ್ಲ ಮಹಾಭಾರತದಲ್ಲಿ ಕೊಡ್ತಕ್ಕಂಥ ಜೀವನದ ಸಂದೇಶ. ನಮ್ಮ ಜೀವನದಲ್ಲಿ ನಾವು ಹೇಗೆ ಮರಣದಲ್ಲಿ ನಮಗೆ ನಿಜವಾದ ಮಿತ್ರ ಅಂದರೆ ಸಂಪತ್ತು. ಆ ಸಂಪತ್ತನ್ನು ವಿತರಣೆ ಮಾಡಿದರೆ ಆ ಸಂಪತ್ತು ನಮ್ಮ ಜೊತೆಗೇ ಬರ್ತದೆ. ನಾನು ಹಿಂದೆ ಕೇಳಿದೆ, ಸಂಪತ್ತು ನಾವು ಹಾಗೆ ಇದ್ದರೆ ಆ ಸಂಪತ್ತು ನಮ್ಮದಾಗುವುದೇ ಇಲ್ಲ. ನಮ್ಮ ನಂತರ ಅದರ ಮಾಲೀಕನೇ ಬೇರೆ, ಆ ಹಣಕ್ಕೆ ಬೇರೆ ಒಡೆಯರು, ನಾವು ಒಡೆಯರಾಗುವುದೇ ಇಲ್ಲ. ನಾವು ಇರುವಷ್ಟು ಕಾಲ ಮಾತ್ರ ಸಂಪತ್ತಿಗೆ ನಾವು ಒಡೆಯರು. ನಾವು ಹೋದ ಮೇಲೆ ಎಲ್ಲ ಬಿಟ್ಟೇ ಹೋಗಬೇಕು, ಅದಕ್ಕೆ ನಮಗೇನು ಸಂಬಂಧವೇ ಇಲ್ಲ. ಆದರೆ ಆ ಸಂಪತ್ತನ್ನು ವಿತರಣೆ ಮಾಡಿದರೆ ಆ ಸಂಪತ್ತು ಪುಣ್ಯವಾಗಿ ನಮ್ಮ ಜೊತೆಗೆ ಬರ್ತದೆ. ನಮ್ಮ ಹಣವನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದರೆ ಅದನ್ನು ಪುಣ್ಯವನ್ನಾಗಿ ಮಾಡಬೇಕು. ಪುಣ್ಯವಾಗಿ ಮಾಡಿಬಿಟ್ಟು ನಾನು ಹಿಂದೆ ದೃಷ್ಟಾಂತ ಕೊಟ್ಟೆ. ನಮ್ಮ ಹಣ ಅದನ್ನು ಅಮೇರಿಕಕ್ಕೆ ತೆಗೆದುಕೊಂಡು ಹೋದರೆ ಅದಕ್ಕೆ ಇಲ್ಲಿ ಬೆಲೆ ಇಲ್ಲ, ಅದನ್ನು ಯಾರೂ ಅದರಿಂದ ಸ್ವೀಕಾರ ಮಾಡುವುದಿಲ್ಲ, ಯಾವ ವಸ್ತುವನ್ನು ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದೇ ಹಣವನ್ನು ಡಾಲರ್ ಆಗಿ ಕನ್ವರ್ಟ್ ಮಾಡಿದರೆ ಅದಕ್ಕೆ ಅಮೇರಿಕಾದಲ್ಲಿ ಬೆಲೆ ಉಂಟು, ಹಣಕ್ಕೆ ಬೆಲೆ ಇಲ್ಲ, ರೂಪಾಯಿಗೆ. ಡಾಲರಿಗೆ ಅದನ್ನು ಡಾಲರ್ ಆಗಿ ಮಾಡಬೇಕು. ಸ್ವರ್ಗಕ್ಕೆ ಹೋಗುವಾಗ ನಮ್ಮ ಹಣವನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಇಲ್ಲಿ ಬೆಲೆಯೇ ಇಲ್ಲ. ಈ ಹಣಕ್ಕೆ ಹಣವನ್ನು ಡಾಲರ್ ಆಗಿ ಕನ್ವರ್ಟ್ ಮಾಡುವಂತೆ ನಮ್ಮ ಸಂಪತ್ತನ್ನು ಪುಣ್ಯವನ್ನಾಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಪರಲೋಕ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ಹಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಅದನ್ನು ಪುಣ್ಯವನ್ನಾಗಿ ಮಾಡಿದರೆ ನಮ್ಮ ಒಟ್ಟಿಗೆ ಬರ್ತದೆ. ಅದಕ್ಕೋಸ್ಕರ ದಾನಂ ಮಿತ್ರಂ ಮರಿಷ್ಯತಃ. ಸಾಯುವವನಿಗೆ ದೊಡ್ಡ ಮಿತ್ರ ಅಂದರೆ ಅವನು ತನ್ನ ಸಂಪತ್ತಿನ ವಿತರಣೆ. ಇದು ಒಂದೊಂದು ಮಾತು ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಂಡಾಗ ನಾವು ಅದರಿಂದ ಒಳ್ಳೆಯ ಸ್ಫೂರ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ. ನಾವು ಯಾರು ಧನ್ಯರು, ಯಾರು ಜೀವನದಲ್ಲಿ ದಕ್ಷತೆ ಇದೆ ಅವರು ಧನ್ಯರು. ದೊಡ್ಡ ಸಂಪತ್ತು ಯಾವುದು? ದೊಡ್ಡ ಸಂಪತ್ತು ಯಾವುದು? ಧನ್ಯಾನಾಂ ಉತ್ತಮಂ ಶ್ರುತಂ. ಅಧ್ಯಯನ ಅದೇ ದೊಡ್ಡ ಸಂಪತ್ತು. ಈ ಭೌತಿಕ ಸಂಪತ್ತಿಗಿಂತ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ ಅಂದರೆ ಬರೀ ಹಣ ಅಲ್ಲ, ಭೌತಿಕ ಸಂಪತ್ತಲ್ಲ. ಅರ್ಥ ಅಂದರೆ ಜ್ಞಾನ. ಆದ್ದರಿಂದ ನಿಜವಾದ ಸಂಪತ್ತು ಯಾವುದು? ನಿಜವಾದ ಸಂಪತ್ತು ನಾವು ಶ್ರುತಂ ಅಧ್ಯಯನ ಮಾಡ್ತೇವೆ, ಜ್ಞಾನ ಸಂಪಾದಿಸ್ತೇವೆ, ಅದೇ ದೊಡ್ಡ ಸಂಪತ್ತು. ದೊಡ್ಡ ಲಾಭ ಯಾವುದು ಜೀವನದಲ್ಲಿ? ಹಣದ ಲಾಭ ಅಲ್ಲ. ಆರೋಗ್ಯ ಇದ್ದರೆ ಅದೇ ದೊಡ್ಡ ಲಾಭ ಜೀವನದಲ್ಲಿ. ಅದಕ್ಕಿಂತ ದೊಡ್ಡ ಲಾಭವೇ ಇಲ್ಲ. ಆರೋಗ್ಯ ಇದ್ದರೆ ಎಲ್ಲವನ್ನು ಮಾಡಬಹುದು, ಎಲ್ಲವನ್ನು ಪಡೆಯಬಹುದು, ಜ್ಞಾನ ಸಂಪಾದಿಸಬಹುದು, ಹಣ ಪಡೆಯಬಹುದು. ಎಲ್ಲ ಲಾಭಕ್ಕಿಂತ ಮಿಗಿಲಾದ ಲಾಭನ ಶ್ರೇಯ ಆರೋಗ್ಯ, ಸುಖ. ದೊಡ್ಡ ಸುಖ ಯಾವುದು? ಹಣದೋ, ಮನೆಯೋ, ಮಕ್ಕಳೋ ಅಥವಾ ಬಂಧು ಬಳಗವೋ ಯಾವುದು ನಿಜವಾದ ಸುಖ? ಯಾರಿಂದ ಸುಖ? ಯಾರಿಂದಲೂ ಸುಖ ಅಲ್ಲ. ಸುಖ ಅಂದರೆ ತುಷ್ಟಿರುತ್ತಮ. ಇದ್ದದರಲ್ಲಿ ಏನು ತೃಪ್ತಿ ಉಂಟಲ್ವೋ ಅದಕ್ಕಿಂತ ದೊಡ್ಡ ಸುಖ ಯಾವುದೂ ಇಲ್ಲ. ಅದು ಇಲ್ಲ ಅಂತಂದರೆ ಎಷ್ಟು ಇದ್ದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಭಾರಿ ಕೋಟ್ಯಾಧೀಶರು, ಅವರು ಯಾವಾಗಲೂ ಚಿಂತೆ. ಆದರೆ ತೃಪ್ತಿ ಇದ್ದದ್ದರಲ್ಲಿ ನಮಗೆ ತೃಪ್ತಿ ಇದ್ದರೆ ಸುಖಾನಾಂ ತೃಪ್ತಿರುತ್ತಮ, ತುಷ್ಟಿರುತ್ತಮ. ತೃಪ್ತಿ ಇರಬೇಕು, ಅದಕ್ಕಿಂತ ಮಿಗಿಲಾದ ಸುಖ ಯಾವುದೂ ಇಲ್ಲ. ಬೇರೆ ಎಲ್ಲ ಭೌತಿಕ ಸುಖಕ್ಕಿಂತ ಮಿಗಿಲಾದದ್ದು ತೃಪ್ತಿ ಎಂಬುದಾಗಿ ಹೀಗೆ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಇದು ಒಳ್ಳೆಯ ಸಂದೇಶ. ನಮ್ಮ ಸುಖ ಎಲ್ಲಿ ನಾವು ಸುಖವನ್ನು ಕಾಣಬೇಕು? ಸುಖಕ್ಕೋಸ್ಕರ ಹೋಗ್ತಾರೆ, ಸುಖ ಸಿಗುವುದೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಸುಖ ದೂರ ಹೋಗ್ತದೆ. ಅದರಿಂದ ಅತಿಯಾದ ಆಶೆ ಮಾಡಿದೆ ಭಗವಂತ ಕೊಟ್ಟದರಿಂದ ತೃಪ್ತನಾಗಿದ್ದರೆ, ನ್ಯಾಯವಾದ ಮಾರ್ಗದಿಂದ ಗಳಿಸಿದ ಹಣ ಅದರಿಂದ ತೃಪ್ತಿ ಪಡಬೇಕು. ಆ ಯಾವ ಥರದ ಭಯವೂ ಇಲ್ಲ. ನಿಜವಾದ ಆನಂದ ಆ ತೃಪ್ತಿಯಲ್ಲಿದೆ ಎಂಬುದಾಗಿ. ಸುಖ ಅಂದರೆ ತೃಪ್ತಿಯ ಜೀವನದ ಸುಖ. ಹೀಗೆ ಇಂಥ ಅನೇಕ ಸಂದೇಶಗಳನ್ನು ಆ ಯಕ್ಷನ ಪ್ರಶ್ನೆಗೆ ಧರ್ಮರಾಜ ಉತ್ತರ ಕೊಡುವಾಗ ನಮಗೆಲ್ಲರಿಗೂ ಅಗತ್ಯವಾದ ನೈತಿಕ ಮೌಲ್ಯಗಳು, ಜೀವನದ ಮೌಲ್ಯಗಳು, ಅದನ್ನು ಧರ್ಮರಾಜ ಉತ್ತರಿಸಿದ್ದಾನೆಂಬುದಕ್ಕೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೆ.